ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾವು ಬೆಳೆದ ಬೆಳೆಯನ್ನ ನೇರವಾಗಿ ನಾವು ಗ್ರಾಹಕರಿಗೆ ತಲುಪಿಸಬಹುದು. ಇದು ನಾನು ಹಳೆ ವಿದ್ಯಾರ್ಥಿಗಳ ಸಂಘದ ಕಾರ್ಯದರ್ಶಿ, ನಾನು ಮೈಸೂರು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಈ ದಿನ ಮಾವಿನ ಮೇಳವನ್ನು ಅರೇಂಜ್ ಮಾಡಿದ್ವಿ. ಎಲ್ಲ ಮಾವಿನ ಬೆಳೆಗಾರನ್ನ ನಮ್ಮ ಹೆಬ್ಬಾಳು ಅನಿಮೇಷನ್ ಮಾಡಿದ್ವಿ. ನಿನ್ನೆ ನಾವು ಶನಿವಾರ ಪ್ರಾರಂಭ ಮಾಡಿದ್ವಿ, ಭಾನುವಾರ ಆಯ್ತು. ಇವತ್ತು ಎಷ್ಟು ರೈತರು ಖುಷಿಯಾಗಿದ್ದಾರೆ ಅಂದ್ರೆ ಇವತ್ತು ಸುಧಾ ಅದನ್ನ ನಾವು ಎಕ್ಸ್ಚೇಂಜ್ ಮಾಡಿದ್ವಿ. ಅಂದ್ರೆ ರೈತರಿಂದ ನೇರವಾಗಿ ಗ್ರಾಹಕರು ತಗೋತಾ ಇದ್ದಾರೆ. ಗ್ರಾಹಕರಿಗೂ ಖುಷಿ ಇದೆ, ರೈತರಿಗೂ ಖುಷಿ ಇದೆ. ಆ ರೀತಿ ಒಂದು ಉತ್ಪನ್ನಗಳ ಮಾರಾಟ ನೇರವಾಗಿ ಈ ನಿಟ್ಟಿನಲ್ಲಿ ನಮ್ಮ ರೈತ ಯುವಕರು, ನಮ್ಮ ಹಳ್ಳಿಯಲ್ಲಿರುವ ಯುವಕರು ಕೆಲಸ ಮಾಡಿದ್ರೆ ರೈತರ ಬದುಕು ಹಸನಾಗ್ತದೆ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರನ್ನ ಭೇಟಿ ಮಾಡ್ತೀನಿ. ಮತ್ತು ಈ ಒಂದು ಗ್ರಾಮಕ್ಕೆ ನಮ್ಮ ವಿದ್ಯಾರ್ಥಿಗಳ ನೀನು ಕಲಿಕಾ ಶಿಬಿರ, ಕಲಿಕಾ ಶಿಬಿರ ಈ ಗ್ರಾಮಕ್ಕೆ ಆಗ್ತೀವಿ ಅಂತ ಹೇಳಿ ನನಗೆ ಮಾತನಾಡಲು ಅವಕಾಶ ನೀಡಿದಂತ ಈ ಒಂದು ಸಂಘದ ರೈತರ ಶಾಲೆಯ ಸಂಘಟನೆಯಂತ ಮತ್ತು ಕೆಂಪೇಗೌಡ ಒಕ್ಕಲಿಗರ ಶಿವದೇವಿ ಎಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸಲು ಜಾಯಿತೀನಿ. ಬೇಕಾದ ನಿಜ ಖುಷಿ ಆಗ್ತಿದೆ. ನಿಜ ದೇಶದಲ್ಲೇ ಪ್ರಥಮವಾಗಿ ರಾಜ್ಯ ಇಲ್ಲಿ ಮಾಡ್ತಾ ಇರುವಂತದ್ದು ಮಂಡ್ಯದಲ್ಲಿ ನಾನು ಇದು ಗಿಫ್ಟ್ ಆಗಿ ಕೊಡೋದಕ್ಕೆ ಇಷ್ಟಪಡ್ತೀನಿ. ತಗೊಂಬೇಡ. ನಾನು ಇದು ನಾನು ಬರೆದಿರುವಂತಹ ಪ್ಲಾನ್ ಡಾಕ್ಟರ್ ಅನ್ನುವ ಬುಕ್ಕು. ಇದನ್ನ ಇಂಗ್ಲಿಷಲ್ಲಿದೆ, ಆದರೆ ಬಹಳ ಸರಳವಾದ ಇಂಗ್ಲಿಷಲ್ಲಿದೆ. ಇವ್ರಿಗೆಲ್ಲರಿಗೂ ಸತ್ಯಮೂರ್ತಿ ಅವರಿಗೆ ಅಷ್ಟೊಂದು ಇಂಗ್ಲಿಷ್ ಬರುತ್ತೆ, ಅವರು ಓದ್ಕೊಂಡು ನಿಮಗೆ ಹೇಳ್ಕೊಡ್ಬೋದು. ಇದರಲ್ಲಿ ಬರಹಕ್ಕಿಂತ ಜಾಸ್ತಿ ಚಿತ್ರಗಳಿದಾವೆ, ಚಿತ್ರಗಳು ಮಾತಾಡ್ತವೆ. ಅದರಿಂದ ಚಿತ್ರಗಳ ಮೂಲಕ ನಮಗೆ ಯಾವ ಭಾಷೆಯ ಅಡಚಣೆ ಆಗೋದಿಲ್ಲ ಅಂತ ಒಂದು ಪುಸ್ತಕವನ್ನ ನಾನು ಬರೆದಿದ್ದೇನೆ. ಇದು ಬಹಳ ಎಲ್ಲ ಕೃಷಿ ವಿಶ್ವವಿದ್ಯಾಲಯದವರು ಇಟ್ಕೊಂಡಿದ್ದಾರೆ. ಮಂಡ್ಯ ಕಾಲೇಜಲ್ಲಿ ಇದೆ ಅಂತ ಅನ್ಕೊಳ್ತೀನಿ, ಲೈಬ್ರರಿನಲ್ಲಿ ಅರುಣಿಕುಮಾರ್ ಅವರು ನೋಡಿದ್ದಾರೆ ಅಂತ ತಿಳ್ಕೊಳ್ತೀನಿ. ಈ ಪುಸ್ತಕವನ್ನ ನಾನು ಮತ್ತು ಇತರ ಪುಸ್ತಕಗಳನ್ನ ಇನ್ನೂ ಅನೇಕ ನನ್ನ ಲೈಬ್ರರಿನಲ್ಲಿದ್ದಂತಹ ಪುಸ್ತಕಗಳನ್ನ ನಾನು ನಿಮ್ಮ ಲೈಬ್ರರಿಗೆ ಕೊಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಒಳ್ಳೇದಾಗ್ಲಿ, ಇದು ಇಡೀ ದೇಶಕ್ಕೆ ಮಾದರಿಯಾದ ರೈತ ಶಾಲೆಯಾಗಲಿ ಅಂತ ಹೇಳ್ಕೊಳ್ತಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಅದಕ್ಕೆ ಮುಂಚೆ ರೈತರ ಬಗ್ಗೆ ನನಗೆ ಇರುವಂತಹ ಒಂದು ಕಾಳಜಿಯ ಒಂದು ಸಣ್ಣ ಪುಟ್ಟ ಕವನವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆತ್ತಿ ಸುಟ್ಟರು, ನೆತ್ತರು ಬತ್ತಿದರು, ಉತ್ತು ಬಿತ್ತಿ ತುತ್ತ ನೀಯುವನು ಹೆತ್ತವರಿಗೆ ಸಮನು. ತುತ್ತ ತಿನ್ನುವವನ ಚಿತ್ತ ಬಿತ್ತಿಯಲಿ ನಿತ್ಯನಾಗಲಿ ಸತ್ಯನಾಗಲಿ ಭೂಮಿಪುತ್ರನು. ಹೇಗೆ ಅನ್ಸ ಸರ್ ಖುಷಿ ತಮಗೆ ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಉದ್ಘಾಟನೆ ಮಾಡಿದ್ದೀರಾ, ಮತ್ತು ಬುಕ್ಸ್ ಬಿಡುಗಡೆ ಮಾಡಿದ್ದೀರಾ, ಒಂದು ಸಂಪನ್ಮೂಲ ವ್ಯಕ್ತಿಯಾಗಿ ಇವತ್ತು ರೈತರು ಸಪೋರ್ಟ್ ಮಾಡ್ತಾರೆ, ಹೇಗೆ ಅನ್ಸ ಸರ್? ಭಾಳ ಖುಷಿ ಆಗುತ್ತೆ. ಅದಕ್ಕೋಸ್ಕರನೇ ನಾನು ಬಂದಿದ್ದೀನಿ. ನಾನು ಪೇಪರ್ನಲ್ಲಿ ಸುದ್ದಿ ನೋಡಿ ಬಂದಿರುವಂಥದ್ದು. ನನಗೆ ಯಾವುದೇ ವಿಧವಾದ ಆಹ್ವಾನ ಇರಲಿಲ್ಲ. ಯಾಕೆಂದರೆ ರೈತರಿಗೋಸ್ಕರ ಯಾರು ಸೇವೆ ಮಾಡ್ತಾನೆ ಅವನು ನಿಜವಾದ ಹರಿಕಾರ, ಅವನೇ ಧೀಮಂತ ಅಂತ ನಾನು ಹೇಳ್ತೀನಿ. ನಾವು ಕೂಡ ಮೈಸೂರಿನಲ್ಲಿ ಇದ್ಕೊಂಡು ಸುತ್ತಮುತ್ತಲಿನ ರೈತರಿಗೆ ನಮ್ಮದೇ ಆದ ರೀತಿಯಲ್ಲಿ ಸೇವೆಯನ್ನು ಮಾಡ್ತಾ ಇದ್ದೀವಿ. ಇವರು ಈ ರೈತ ಶಾಲೆಯ ಮೂಲಕ ಯಾವ ರೀತಿಯಲ್ಲಿ ಸೇವೆಯನ್ನು ಮಾಡೋದಕ್ಕೆ ತೊಡಗಿದ್ದಾರೆ, ಅದರಿಂದ ನಮ್ಮಿಂದ ಏನಾದ್ರು ಅವ್ರಿಗೆ ಸಹಾಯ ಆಗ್ಬೋದಾ ಮತ್ತು ಅವರಿಂದ ನಾವೇನಾದ್ರು ಹೊಸದನ್ನು ಕಲ್ತ್ಕೋಬೋದಾ ಅನ್ನೋ ವಿಚಾರ ಇಟ್ಕೊಂಡು ನಾನು ಬಂದಿದ್ದೆ. ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೆದಿದೆ. ಸ್ವಾಮೀಜಿಯವರಂತೂ ಭಾಳ ಉತ್ತಮವಾದ ಸಲಹೆಗಳನ್ನು ಕೊಟ್ಟಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಅದನ್ನ ಇಟ್ಕೊಂಡು ಆ ಮಾರ್ಗದರ್ಶನದಲ್ಲಿ ಇಟ್ಕೊಂಡು ಅವರು ಸಂಪನ್ಮೂಲ ವ್ಯಕ್ತಿಗಳನ್ನು ಈ ರೀತಿ ತಾವಾಗೇ ಬಂದು ರೈತರ ಬಗ್ಗೆ ಕಾಳಜಿ, ಪ್ರೀತಿ
ವಿಶ್ವಾಸ ಇಟ್ಕೊಂಡಿರುವಂತಹ ಸಂಪನ್ಮೂಲ ವ್ಯಕ್ತಿಗಳನ್ನು ಕರ್ಕೊಂಡು ಬಂದು ರೈತರಿಗೆ ಬೇಕಾದಂತಹ ಮಾಹಿತಿ, ಯಾಕೆಂದರೆ ಇವತ್ತು ದುಡ್ಡು ಕೊಟ್ಟರೆ ಎಲ್ಲ ಸಿಗುತ್ತೆ, ಆದರೆ ಮಾಹಿತಿ ಸಿಗಲ್ಲ, ಸರಿಯಾದ ಮಾಹಿತಿ ನಮಗೆ ಸರಿಯಾದ ಕಾಲದಲ್ಲಿ ಸಿಗಲ್ಲ. ಅಂತಹ ಮಾಹಿತಿಯನ್ನು ಕೊಡುವಂತಹ ಒಂದು ಕಣಜವಾಗಲಿ ಇದು ಅಂತ ಬಯಸ್ತೇನೆ. ಎಲ್ರಿಗೂ ಶುಭಾಶಯಗಳು. ಈ ಕಾರ್ಯಕ್ರಮ ಭಾಳ ಚೆನ್ನಾಗಿ ನಡೆದಿದೆ. ಅದೇ ರೀತಿ ಈ ಒಂದು ಶಾಲೆಯ ಒಂದು ಏನು ಕಾರ್ಯ ಚಟುವಟಿಕೆಗಳಿದ್ದಾವೆ ಅವು ಯಶಸ್ವಿಯಾಗಿ ನಡೀಲಿ ಅಂತ ನಾನು ಚಾಮುಂಡೇಶ್ವರಿ ದೇವಿನಲ್ಲಿ ಬೇಡ್ಕೊಳ್ತೇನೆ. ನನ್ನ ಹೆಸರು ಡಾಕ್ಟರ್ ವಸಂತ್ ಕುಮಾರ್ ತಿಮ್ಕಾಪುರ. ನಾನು ಕೃಷಿ ವಿಜ್ಞಾನಿ, ಸಂಸ್ಥಾಪಕ ಕೃಷಿ ಜ್ಞಾನ ವಿಜ್ಞಾನ ವೇದಿಕೆ, ಮೈಸೂರು. ಥ್ಯಾಂಕ್ ಯು ಸರ್. ಹೆಚ್ಚಿನ ಉದ್ಘಾಟನೆಗೂ ಬಂದಿದೆ ಈಗ ಒಂದು 6 ತಿಂಗಳಲ್ಲಿ. ಬೇಗನೆ ಬಿಲ್ಡಿಂಗು ಮಾಡಿ ಒಂದು ರೈತ ಶಾಲೆ ಅಂತ ಓಪನ್ ಮಾಡಿದ್ದಾರೆ. ಅದು ನನ್ನ ಪಂಚಾಯತಿಯಲ್ಲಿ ಅಧ್ಯಕ್ಷ ಆಗಿರುವಂಥ ಅವಧಿನಲ್ಲೇ ಆಗಿರೋದು ನನ್ನ ಒಂದು ಪುಣ್ಯ ಅದು. ಮತ್ತೆ ನಾನು ಈ ಸಂಘದವ್ರಿಗೆ ಏನಪ್ಪಾ ಅಂತ ಹೇಳಿದ್ರು ಎಲ್ಲ ಇಳುವರಿಯಿಂದ ಹಿಡಿದು ಎಲ್ಲ ಸಾವಯವ ಗೊಬ್ಬರ, ರಸಗೊಬ್ಬರ ಎಲ್ಲ ಏನ್ ಮಾಡಿದ್ರು, ಎಲ್ಲ ವಿಷಯ ತಜ್ಞರುಗಳು ಎಲ್ಲ ಹೇಳಿದ್ರು. ಅದೇ ತರ ನಾನು ಒಂದು ಸಜೆಷನ್ ಏನಪ್ಪಾ ಅಂತಂದ್ರೆ, ಈ ರೈತ ಮಕ್ಕಳುಗಳಿರ್ತಾರೆ, ರೈತ ಮಕ್ಕಳುಗಳು SLC ಪಾಸ್ ಆಗ್ತಾರೆ, PUC ಪಾಸ್ ಆಗ್ತಾರೆ. ಆಗ ಅವ್ರಿಗೆ ನಾನು ಮುಂದೆ ಏನು ಓದಬೇಕು, ಏನ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ದಯವಿಟ್ಟು ಈ ರೈತ ಶಾಲೆ ಜೊತೆಗೆ ಅದನ್ನು ಒಂದಷ್ಟು ಜನಕ್ಕೆ SLC ಪಾಸ್ ಆದವ್ರನ್ನೇ ಉತ್ತೇಜನ ಮಾಡೋದು. ಮತ್ತೆ ನೆಕ್ಸ್ಟ್ ಅವ್ರಿಗೆ ಇಲ್ಲಿ ಕರ್ಕೊಂಡ್ ಬಂದು ಅವ್ರಿಗೆ ಏನು ಕೋರ್ಸ್ ತಗೊಂಡ್ರೆ ನಿಮ್ಗೆ ಮುಂದೆ ಅನುಕೂಲ ಆಗುತ್ತೆ. ಈಗ PUC ಪಾಸ್ ಆದವರು ಇಂಜಿನಿಯರಿಂಗ್ ಮಾಡ್ಬೇಕಾ, ಮೆಡಿಕಲ್ ಮಾಡ್ಬೇಕಾ, ಇಲ್ಲ BSc AG ಮಾಡ್ಬೇಕಾ, ಯಾವ್ದು ಮಾಡಬೇಕು ಅಂತ ಅವ್ರಿಗೆ ಒಂದು ಯಾರೋ ವಿಷಯ ತಜ್ಞರಿರ್ತಾರೆ. ಈಗ ಪ್ರೊಫೆಸರ್ ಅರುಣ್ ಕುಮಾರ್ ಇರ್ತಾರೆ, ಇವರು ಅಶೋಕ್ ಇರ್ತಾರೆ. ಅಂತವ್ರನ್ನ ಕರೆದಿ ನೆಕ್ಸ್ಟ್ ಏನು ರೈತರುಗಳಿಗೆ ಗೊತ್ತಿರಲ್ಲ, ಹಳ್ಳಿಲಿ ಇರ್ತಾರೆ, ಗೊತ್ತಿರಲ್ಲ. ಅದಕ್ಕೆ ಅವ್ರನ್ನ ಕರೆಸಿ ಅವ್ರು ಯಾವ ಕೋರ್ಸು, ನಿನ್ನ ರ್ಯಾಂಕಿಂಗ್ ಏನು, ನಿನ್ನ ಪರ್ಸೆಂಟೇಜ್ ಏನು, ನೀನೇನು ಓದ್ಬೋದು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅದನ್ನ ಆ ಮಕ್ಕಳುಗಳಿಗೂ ಸುಧಾ ಜೊತೆನಲ್ಲಿ ರೈತ ಶಾಲೆ ಜೊತೆಲಿ ಕೊಡಬೇಕು ಅಂತ ನಮ್ಮ ಈ ಕೆಂಪೇಗೌಡ ಸಂಘದವ್ರಿಗೆ ನಾನು ಅವತ್ತು ಸಜೆಸ್ಟ್ ಮಾಡ್ತಾ ಇದ್ದೀನಿ ಇವತ್ತು. ಯಾಕಂದ್ರೆ ಇಷ್ಟು ಬೇಗ ಇಷ್ಟು ಬೆಳವಣಿಗೆ ಅವತ್ತು ಸುಮ್ಮನೆ ಏನೋ ಅಲ್ಲಿ ಸರ್ಕಲಲ್ಲಿ ಲೈಟ್ ಹಾಕೊಂಡು ಉದ್ಘಾಟನೆ ಮಾಡಿ ಆಮೇಲೆ 4 ಜನಕ್ಕೆ ಬಿತ್ತನೆ ಬೀಜ ವಿತರಣೆ ಮಾಡೋದು. ಹಂಗಾಗಿ ನಾನು ಏನೋ ಒಂದು ಸುಮ್ಮನೆ ಅನ್ಕೊಂಡಿದ್ದೆ. ಬಟ್ ಒಂದು ವರ್ಷದಲ್ಲೇ ಇದು ಸಂಘ ತುಂಬಾ ಬೆಳವಣಿಗೆ ಆಗ್ತಿದೆ. ಅದೇ ತರ ನಮ್ಮ ಪಂಚಾಯತಿ ವತಿಯಿಂದ ಆಮೇಲೆ ಇನ್ನೊಂದೇನಂದ್ರೆ, ವಿಷಯ ತಜ್ಞರೇ ಅಂತಲ್ಲ, ಇನ್ನೂ ಈಗ ಒಳ್ಳೊಳ್ಳೆ ರೈತರುಗಳಿಗೆ ನಾವು ಪಾಠ ಹೇಳ್ಕೊಡಕ್ ಆಗಲ್ಲ, ಯಾರು ಹೇಳ್ಕೊಡಕ್ ಆಗಲ್ಲ. ರೈತರೇ ಅವರೇ, ಒಬ್ಬ ವಿಜ್ಞಾನಿ, ಒಬ್ಬ ಮೇಧಾವಿ ಎಲ್ಲ ಅವರೇ. ಆಮೇಲೆ ಒಂದೊಂದು ಊರಲ್ಲಿ ಒಬ್ರು ಇಬ್ರು ಈ ಸ್ಪೆಷಲಿಸ್ಟ್ ಇರ್ತಾರೆ. ಒಂದು ಊರಿಗೆ ರೈತರುಗಳಲ್ಲಿ ಒಬ್ಬೊಬ್ರು ಹೇಳ್ತಾ ಇರ್ತಾರೆ, ನಾನು ಪೇಪರ್ ಓದ್ತಾ ಇರ್ತೀನಿ, 1 ಎಕರೆಯಲ್ಲಿ 130 ಟನ್ ಕಬ್ಬು ಬೆಳೆದ, 1 ಎಕರೆಯಲ್ಲಿ 30 ಕ್ವಿಂಟಲ್ 30-40 ಕ್ವಿಂಟಲ್ ಭತ್ತ ಬೆಳೆದ ಅಂತೇಳಿ. ಅಂಥವ್ರನ್ನ ಹುಡುಕಿ ಕರ್ಕೊಬಂದು ಅವರು ಹೇಗೆ ವೆಚ್ಚ ಕಡಿಮೆಯಿಂದ ಹೆಂಗೆ ವ್ಯವಸಾಯ ಮಾಡಿದ್ರು ಮತ್ತೆ ಅನ್ನೋದನ್ನ ಜನಗಳಿಗೆ ತಿಳಿಸ್ಬೇಕು ಅಂತ ಹೇಳಿ ವಿಷಯ ತಜ್ಞರ ಜೊತೆಗೇನು ಅವ್ರನ್ನೂ ರೈತರನ್ನು ಕರ್ಕೊಬಂದು ಅವರು, ಯಾಕೆಂದ್ರೆ ಇವರು ಬುಕ್ಕಲ್ಲಿ ಇರೋದು ಹೇಳ್ತಾರೆ, ಬಟ್ ಅವರು ಪ್ರಾಕ್ಟಿಕಲ್ ಅನುಭವಿಸಿರ್ತಾರೆ. ಅದನ್ನ ಅವ್ರನ್ನೂ ಕರ್ಕೊಬಂದು ಇಲ್ಲಿ ಹೇಳ್ಬೇಕು ಅಂತ ಹೇಳಿ. ಮತ್ತೆ ನಾನು ಸಿರಿಕಲ್ಚರಲ್ಲಿ ಸ್ನಾತಕೋತ್ತರ ಪದವಿ ಪಡ್ತಾ ಇರೋದ್ರಿಂದ ನಾನು ಒಬ್ಬ ವಿಷಯ ತಜ್ಞನಾಗಿ ಮುಂದೆ ಕರೆದಾಗ ಇಲ್ಲಿ ಬಂದು ನಾನು ಈ ರೇಷ್ಮೆ ಕೃಷಿ ಬಗ್ಗೆ ಏನು ಮಾಹಿತಿ ಕೊಡ್ಬೋದು ಅದನ್ನು ಸಹ ನಾನು ಕೊಡ್ತೀನಿ ಅಂತ ಹೇಳಿ ಭರವಸೆ ಕೊಡ್ತಾ, ಮತ್ತು ನಮ್ಮ ಪಂಚಾಯತಿ ವತಿಯಿಂದ ಏನ್ ಬೇಕು ಸಹಾಯ ಅದನ್ನೂ ಮಾಡ್ತೀನಿ ಅಂತ ಹೇಳಿ ನನ್ನ ಇಲ್ಲಿ ಕರೆದಿ ಗೌರವ ಮಾಡಿರೋದಕ್ಕೆ ನನ್ನ ತುಂಬು ಹೃದಯದ ನಮಸ್ಕಾರ ಹೇಳ್ತಾ ನಾನು ಮಾತು ನನ್ನ ಜೊತೆಗೆ ಬನ್ನಿ. ಹಿಂದೆ ಹೋಗಿ ರೈತ ಶಾಲೆ ಈ ಬಿಲ್ಡಿಂಗ್ ಉದ್ಘಾಟನೆ ಮಾಡಿ 1 ವರ್ಷ ಆಯಿತು. 1 ವರ್ಷದಲ್ಲಿ ನಾನು ಹೇಳಿದೆ ಏನಂತ ಅಂದರೆ, ಸುಮ್ಮನೆ ಏನೋ ನಾಮಕಾವಸ್ಥೆಗೆ ಉದ್ಘಾಟನೆ ಮಾಡ್ತೇನೆ ಅಂತ ಅಂದ್ಕೊಂಡಿದ್ದೆ. ಆದರೆ ತುಂಬ ವೇಗದಲ್ಲಿ ಒಂದು ಜಾಗದ ದಾನಿಗಳ ಜಾಗ ಕೊಟ್ಟು ಉದ್ಘಾಟನೆ ಮಾಡಿದ್ದಾರೆ.
ಮತ್ತು ಇದು ತುಂಬ ಇಡೀ ದೇಶದಲ್ಲೇ ಮೊದಲ ಶಾಲೆ ಅಂತ ನನಗೆ ತುಂಬ ಹೆಮ್ಮೆ ಆಗುತ್ತೆ. ಮತ್ತು ನಾನು ಅಲ್ಲಿ ವೇದಿಕೆ ಮೇಲೆ ಮಾತಾಡಿದಾಗಲೂ ಹೇಳಿದೆ, ಏನಪ್ಪ ಅಂತಂದರೆ ರೈತ ಮಕ್ಕಳಿಗೂ ಸುಧಾ ಈಗಲಿಂದನೇ ರೈತ ಮಕ್ಕಳಿಗೆ, ಬರೀ ರೈತರಿಗೆ ಅಂತಲ್ಲ, ರೈತ ಮಕ್ಕಳಿಗೂ ಸುಧಾ ಅವರು ರೈತರಾಗೋದೋ ಇಲ್ಲ ಓದೋದೋ ಏನು ಮಾಡೋದು ಅದನ್ನೂ ಸುಧಾ ಜೊತೆಯಲ್ಲಿ ಇವರಿಗೆ ತರಬೇತಿ ಕೊಟ್ಟರೆ ಒಳ್ಳೆಯದು ಅಂತ ಹೇಳಿ ಈ ಶಾಲೆ ತುಂಬ ಇದಾಗಿದೆ. ನಾನು ವಾಟ್ಸಪ್ಪಲ್ಲೆಲ್ಲ ನೋಡಿದೆ, ತುಂಬ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ತುಂಬ ಫೇಮಸ್ ಆಗಿದೆ. ಇಡೀ ಇಂಟರ್ನ್ಯಾಷನಲ್ ಲೆವೆಲ್ಗೆ ಇದು ಮೊದಲನೇ ಶಾಲೆ ಅಂತಿದೆ. ಬಟ್ ಇದನ್ನು ಸದುಪಯೋಗ ಪಡಿಸ್ಕೋಬೇಕಷ್ಟೆ. ರೈತರುಗಳು ಸಂಪನ್ಮೂಲ ವ್ಯಕ್ತಿಗಳನ್ನ ಕರ್ಕೊಂಡ್ಬಂದು ರೈತರುಗಳಿಗೆ ತರಬೇತಿ ಕೊಟ್ಟು, ಆಮೇಲೆ ಒಳ್ಳೊಳ್ಳೆ ಈ ಅನುಭವ ಆಗಿರುವಂಥ ರೈತರುಗಳನ್ನ ಕರೆದು ಅವರಿಂದ ರೈತರುಗಳಿಗೆ ತಿಳುವಳಿಕೆ ತರಬೇತಿ ಕೊಟ್ಟು. ಇತಿಹಾಸ ಪ್ರಸಿದ್ಧ ಸ್ಥಳ. ಹೌದು, 25 ವರ್ಷಗಳಿಗೊಮ್ಮೆ ವೀರಭದ್ರ ಸ್ವಾಮಿ ದೇವಸ್ಥಾನ. ಸೊ ಅದಾದ ನಂತರ ಇದೊಂದು ಮಿರಾಕಲ್ ಆಗಿದೆ. ಇಲ್ಲ, ಅದು ಈಗ ನಮ್ಮ ವೀರಭದ್ರ ಸ್ವಾಮಿದು ದೇವ್ರದ್ದು ಅನುಗ್ರಹ ಅಂತಲೂ ಹೇಳ್ಬೋದು. ಮತ್ತೆ ಇವರ ನಮ್ಮ ಕೆಂಪೇಗೌಡ ಕ್ಷೇಮಾಭಿವೃದ್ಧಿ ಸಂಘದ ಒಂದು ಪರಿಶ್ರಮ ಅಂತಲೂ ಹೇಳ್ಬೋದು. ತುಂಬ ನಾನು ನನ್ನ ಅವಧಿನಲ್ಲಿ ಆದದ್ದು ನನ್ನ ಅವಧಿನಲ್ಲಿ ಇದು ಉದ್ಘಾಟನೆ ಆದದ್ದು ನನ್ನ ಒಂದು ಪುಣ್ಯ ಕಾರ್ಯ. ಮತ್ತು ದೇವರು ಹಬ್ಬ ಆದದ್ದು ನನ್ನ ಒಂದು ಅಧ್ಯಕ್ಷತೆಯಲ್ಲೇ ಆದದ್ದು, ಅದು ಒಂದು ಪುಣ್ಯ ಕಾರ್ಯ ಅಂತ ಹೇಳ್ತಾ, ಎಲ್ಲದಕ್ಕೂ ದೇವರ ಅನುಗ್ರಹನೂ ಸ್ವಲ್ಪನಾದರೂ ಇರಬೇಕು ಅಂತ ಹೇಳಿ ಈ ಶಾಲೆ ಇನ್ನೂ ಉತ್ತಮ ಮಟ್ಟದಲ್ಲಿ ಬೆಳೀಲಿ. ಮತ್ತು ನಾನು ಸುಧಾ ಸಂಪನ್ಮೂಲ ವ್ಯಕ್ತಿಯಾಗಿ ಬರ್ತೀನಿ ಅಂತ ನಾನು ಹೇಳಿದ್ದೀನಿ. ನಾನು ಬಂದು ನನ್ನ ಕೈಲಾದ ನನ್ನ ಅನುಭವ ರೈತರಿಗೆ ಏನು ಕೊಡ್ಬೋದು ಅದನ್ನು ನನ್ನ ಅನುಭವದಲ್ಲಿ ಕೊಡ್ತೀನಿ ಅಂತ ಹೇಳಿ. ಥ್ಯಾಂಕ್ ಯು ಸರ್. ಹೇಗನ್ಸುತ್ತೆ ಖುಷಿ ತಮಗೆ? ಇದು ಏನಂದ್ರೆ ಆಲ್ಕೇರಲ್ಲಿ ಉದ್ಘಾಟನೆ ಆಗಿರ್ತಕ್ಕಂಥ ರೈತರ ಶಾಲೆ ನಮ್ಮ ದೇಶದಲ್ಲೇ ಮೊದಲು. ಮತ್ತೆ ಇದು ಮುಂದುವರೆದು ರೈತರು ಮತ್ತು ರೈತರ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥದ್ದು ಮತ್ತು ರೈತರಿಗೆ ಬೆನ್ನೆಲುಬಾಗಿ ನಿಂತಕ್ಕಂಥ ಕೆಲಸನ ಮಾಡ್ಕೊಂಡು ಹೋಗ್ಲಿ ಅಂತ ಆಶಿಸ್ತಾ, ಈ ನಮ್ಮ ರೈತರ ಶಾಲೆಯಲ್ಲಿ ಏನೇ ಯಾವುದೇ ಕೆಲಸ ಇದ್ರೂ ಕೂಡ ಅದಕ್ಕೆ ನಾವು ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬೆನ್ನೆಲುಬಾಗಿ ನಿಂತಿರ್ತೀವಿ. ಹಾಗೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಬಂಧಪಟ್ಟ ಹಾಗೆ ಅಥವಾ ಯಾವ್ದಾದ್ರು ಕಾನೂನು ತಪ್ಪುಗಳಾದರೆ ಅದಕ್ಕೂ ಕೂಡ ಬೆಂಬಲವಾಗಿ ನಿಂತಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಖುಷಿ ತಮಗೆ? ವೆರಿ ಇನ್ಸ್ಪಿರೇಷನಲ್ ಏನು ಮಾಡ್ತಾ ಇದ್ದಾರೆ ಇಲ್ಲಿ. ಅಂದರೆ ಯೂತ್, ನಮ್ಮ ವಿಲೇಜ್ ಯೂತ್ ಏನು ಮಾಡ್ತಾ ಇದ್ದಾರೆ, ವಾಟ್ ಚೇಂಜ್ ದೇ ವಾಂಟ್, ಇಟ್ ಈಸ್ ವೆರಿ ಇನ್ಸ್ಪಿರೇಷನಲ್ ವಾಟ್ ಐ ಫೀಲ್. ನಂದು ಬೇರೆ ಫೀಲ್ಡ್ ಆಗಿದ್ರು, ನನಗೆ ಇಲ್ಲಿ ಕಲಿಯೋಕ್ಕೆ ಒಂದು ಇನ್ಸ್ಪಿರೇಷನ್ ಬಂದಿದೆ. ಇವಾಗ ನನ್ನ ಏಜ್ ಜನ ಸಿಕ್ಕಿದ್ರು ನನಗೆ ಡಿಸ್ಕಸ್ ಮಾಡೋದಕ್ಕೆ, ನಾನು ಏನು ತಪ್ಪು ಮಾಡ್ತಾ ಇದ್ದೀನಿ, ಏನು ಮಾಡ್ಬೋದು ನಾನು ಮುಂದೆ ಅನ್ನೋದನ್ನ ಒಂದು ಪ್ಲಾಟ್ಫಾರ್ಮ್ ಬಿಲ್ಡ್ ಆಗ್ತಾ ಇದೆ, ವಿಚ್ ಇಸ್ ವೆರಿ ಇನ್ಸ್ಪಿರೇಷನಲ್ ಫಾರ್ ಪರ್ಸನ್ ಲೈಕ್ ಮೀ. ಐ ಕಂಗ್ರ್ಯಾಚುಲೇಟ್ ದ ಹೋಲ್ ಟೀಮ್. ಎಲ್ಲಿಂದ ಬಂದಿರ ಸರ್ ತಾವು? ನಾನು ಬಿದ್ರಸಹಳ್ಳಿ, ನನ್ನ ಊರು. ಓಕೆ. ಬಟ್ ನಾನು ಪ್ರಾಕ್ಟೀಸಿಂಗ್ ಸರ್ಜನ್, ENT ಸರ್ಜನ್, ಬೆಂಗಳೂರಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತೀನಿ. ಓಕೆ ಸರ್, ನಮ್ಮ ಮಂಡ್ಯ ಜಿಲ್ಲೆನಲ್ಲಿ ಉದ್ಘಾಟನೆ ಆಗಿರೋದು ಭಾಳ ಖುಷಿ. ವೆರಿ ವೆರಿ ಅಂದರೆ ಪ್ರೌಡ್ ಫೀಲಿಂಗ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಕಾಣಿಸಿಲ್ಲ